ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನೀವು ರೈತರು, ತೋಟಗಾರರು, ಮನೆ ತೋಟ ಮಾಡೋರು ಎಲ್ಲರಿಗೂ ತುಂಬಾ ಉಪಯೋಗವಾಗಲಿದೆ. ಏಕೆಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಮನೆಯಲ್ಲೇ ಆರ್ಗ್ಯಾನಿಕ್ ಫರ್ಟಿಲೈಸರ್ ತಯಾರಿಸುವ ಸುಲಭ ವಿಧಾನ. ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿ ನಿಮ್ಮ ಮಣ್ಣು ಹಾಳಾಗ್ತಾ ಇದೆಯಾ? ಬೆಳೆ ಸರಿಯಾಗಿ ಬೆಳೀತಾ ಇಲ್ವಾ? ಖರ್ಚು ಜಾಸ್ತಿ, ಲಾಭ ಕಡಿಮೆ ಆಗ್ತಾ ಇದೆಯಾ? ಅಂದ್ರೆ ಈ ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡಿ. ಮೊದಲು ಒಂದು ಸತ್ಯ ಹೇಳ್ತೀನಿ ಸ್ನೇಹಿತರೆ, ಆರೋಗ್ಯಕರ ಬೆಳೆ ಈಸ್ ಈಕ್ವಲ್ ಟು ಆರೋಗ್ಯಕರ ಮಣ್ಣು. ಮಣ್ಣು ಜೀವಂತ ಇದ್ರೆ ಮಾತ್ರ ಬೆಳೆ ಉತ್ತಮವಾಗಿರುತ್ತೆ. ಅದಕ್ಕೆ ಸೊಲ್ಯೂಷನ್ ಒಂದೇ, ಆರ್ಗ್ಯಾನಿಕ್ ಫರ್ಟಿಲೈಸರ್. ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದ್ರೆ ಏನು? ರಾಸಾಯನಿಕ ಇಲ್ಲದೆ ಪ್ರಾಕೃತಿಕ ವಸ್ತುಗಳಿಂದ ಮಣ್ಣಿಗೆ ಪೋಷಕಾಂಶ ಕೊಡುವ ಗೊಬ್ಬರನೇ ಆರ್ಗ್ಯಾನಿಕ್ ಫರ್ಟಿಲೈಸರ್. ಇದು ಮಣ್ಣಿನ ಜೀವಶಕ್ತಿ ಹೆಚ್ಚಿಸುತ್ತದೆ, ಬೆಳೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಕಡಿಮೆ ಖರ್ಚು, ಹೆಚ್ಚು ಲಾಭ ಕೊಡುತ್ತದೆ. ಬೇಕಾಗುವ ಸಾಮಗ್ರಿಗಳು ಸ್ನೇಹಿತರೆ, ಇವೆಲ್ಲವೂ ನಿಮಗೆ ಸುಲಭವಾಗಿ ಸಿಗುವ ವಸ್ತುಗಳು. ಹಸು ಅಥವಾ ಎಮ್ಮೆ ಸಗಣಿ, ಗೋಮೂತ್ರ, ಒಣ ಎಲೆಗಳು, ಅಡುಗೆ ಮನೆ ತ್ಯಾಜ್ಯ, ತರಕಾರಿ ತೊಳೆ, ಹಣ್ಣು ಸಿಪ್ಪೆ, ಮಣ್ಣು, ನೀರು. ಆರ್ಗ್ಯಾನಿಕ್ ಫರ್ಟಿಲೈಸರ್ ತಯಾರಿಸುವ ವಿಧಾನ: ಮೊದಲು ಒಂದು ಡ್ರಮ್ ಅಥವಾ ಗುಂಡಿ ತಗೊಳ್ಳಿ. ಅದಕ್ಕೆ ಕೆಳಭಾಗದಲ್ಲಿ ಒಣ ಎಲೆಗಳು ಪ್ಲಸ್ ಸ್ವಲ್ಪ ಮಣ್ಣು ಹಾಕಿ, ಮೇಲೆ ಹಸು ಸಗಣಿ ಸೇರಿಸಿ, ಅದಕ್ಕೆ ಸ್ವಲ್ಪ ಗೋಮೂತ್ರ ಮತ್ತು ನೀರು ಹಾಕಿ, ಮತ್ತೆ ಅಡುಗೆ ಮನೆ ತ್ಯಾಜ್ಯ ಸೇರಿಸಿ, ಇದನ್ನು ಒಳ್ಳೆ ರೀತಿಯಲ್ಲಿ ಮಿಶ್ರಣ ಮಾಡಿ ಪ್ರತಿ 3-4 ದಿನಕ್ಕೆ ಒಮ್ಮೆ ಕಲೆಯಬೇಕು. ಸುಮಾರು 20-25 ದಿನಗಳಲ್ಲಿ ನಿಮ್ಮ ಆರ್ಗ್ಯಾನಿಕ್ ಫರ್ಟಿಲೈಸರ್ ರೆಡಿ. ಬಳಕೆ ಹೇಗೆ? ಈ ಗೊಬ್ಬರವನ್ನು ತರಕಾರಿ ಬೆಳೆ, ಹಣ್ಣು ತೋಟ, ಹೂವಿನ ಗಿಡ, ಮನೆ ಗಾರ್ಡನ್ ಎಲ್ಲದಕ್ಕೂ ಬಳಸಬಹುದು. ಪ್ರತಿ ಗಿಡಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಸಾಕು. ಲಾಭಗಳು ಏನು? ಗೊಬ್ಬರ ಖರ್ಚು ಶೂನ್ಯ, ಮಣ್ಣು ಹಾಳಾಗೋದಿಲ್ಲ, ಬೆಳೆ ಗುಣಮಟ್ಟ ಹೆಚ್ಚಾಗುತ್ತದೆ, ದೀರ್ಘಾವಧಿಯಲ್ಲಿ ಲಾಭ ಜಾಸ್ತಿ. ಇವತ್ತಿನ ದಿನಗಳಲ್ಲಿ ಆರ್ಗ್ಯಾನಿಕ್ ಪ್ರೊಡ್ಯೂಸ್ಗೆ ಮಾರುಕಟ್ಟೆಯಲ್ಲಿ ಡಬಲ್ ಬೆಲೆ ಸಿಗ್ತಾ ಇದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಉಪಯೋಗವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಿಸ್ನೆಸ್ ಮಾಡೋದು ಹೇಗೆ, ಅದರಲ್ಲೂ ಮನೆಯಲ್ಲೇ ಹಣ ಸಂಪಾದನೆ ಬಗ್ಗೆ ಹೇಳ್ತೀನಿ. ಧನ್ಯವಾದಗಳು. ಜೈ ಕೃಷಿ.